Third program WebLab 5th sem ಇಂದು. First, develop an external style sheet named as style.css and provide different styles H2, H3, HR, P, div, span, time, image, and A tags. Apply different CSS selectors for tags and demonstrate the significance of each. ಅಂದರೆ ಇವ್ರು ಕೇಳಿರೋದು style.css ಅಂತ ಬೇರೆ ಫೈಲ್ ಕ್ರಿಯೇಟ್ ಮಾಡಿ ಅಂತ ಹೇಳಿದ್ರೆ ನೀವು ಪ್ರೋಗ್ರಾಮ್ ಮಾಡುವಾಗ ಅದೇ ಥರ ಮಾಡಿ. ನಾನು ಇಲ್ಲಿ ತೋರಿಸ್ಬೇಕಾದ್ರೆ ಒಂದೇ HTML ಅಲ್ಲಿ CSS HTML ಎರಡು ತೋರಿಸ್ತೀನಿ. ಫಸ್ಟು HTML ಬರೀ. ಇವಾಗ ಅವ್ರು ಏನು ಕೇಳಿದ್ರು H2 ಕೇಳಿದ್ರು. H2 ದಿಸ್ ಈಸ್ ಅ H2 ಹೆಡಿಂಗ್. ದಿಸ್ ಈಸ್ H3 ಹೆಡಿಂಗ್. H3 ಹೆಡಿಂಗಿಗೆ H3 ಟ್ಯಾಗ್, H2 ಟ್ಯಾಗ್. HR ಅಂತಂದರೆ ಹಾರಿಜಾಂಟಲ್ ಲೈನ್. div ಅಂತಂದರೆ div ಥರ ಕ್ರಿಯೇಟ್ ಆಗುತ್ತದು. CSS ಬರ್ನ ನಿಮ್ಗೆ ಗೊತ್ತಾಗುತ್ತೆ. ದಿಸ್ ಇಸ್ ಅ div ಕಂಟೈನರ್. ಅದ್ರ ಒಳಗಡೆ P ಪ್ಯಾರಾಗ್ರಾಫ್. ದಿಸ್ ಇಸ್ ಅ ಪ್ಯಾರಾಗ್ರಾಫ್ ಇನ್ಸೈಡ್ div. ಪ್ಯಾರಾಗ್ರಾಫ್ ಒಳಗಡೆ ಸ್ಪ್ಯಾನ್. ದಿಸ್ ಇಸ್ ಅ ಸ್ಪ್ಯಾನ್ ಇನ್ಸೈಡ್ ಅ ಪ್ಯಾರಾಗ್ರಾಫ್. ಇಲ್ಲಿಗೆ ಸ್ಪ್ಯಾನ್ ಮುಗೀತು, ಮತ್ತು P ಇದು ಮುಗೀತು ಟ್ಯಾಗ್. ಆಮೇಲೆ div. ಇದಿಷ್ಟು div ಅಲ್ಲಿ ಕಾಣುವಂಥ ಕಂಟೆಂಟ್. ನೆಕ್ಸ್ಟು ಡೇಟ್ ಅಂತ ಕೇಳಿದ್ರು. ಅದಕ್ಕೆ ಟೈಮ್, ಡೇಟ್, ಟೈಮ್. ಇಲ್ಲಿ ನಂಬರ್ಸಲ್ಲೇ ಬರೀಬೇಕು ಇಲ್ಲಿ ಬರೀಬೇಕಾದ್ರೆ. ಆಮೇಲೆ ಇಲ್ಲಿ ಲೆಟರ್ಸಲ್ಲಿ ನಮ್ಗೆ ಏನು ಡಿಸ್ಪ್ಲೇ ಆಗಬೇಕಾದ್ರೂ ಅದನ್ನೇ ಇಲ್ಲಿ ಬರ್ಕೋಬೋದು. ಟೈಮ್. ಇಮೇಜಿಗೆ IMG ಇಮೇಜ್ ಟ್ಯಾಗ್ ಯೂಸ್ ಮಾಡಬೇಕು. ಇಲ್ಲಿ SRC ಅಂದರೆ ಸೋರ್ಸ್ ಲಿಂಕ್. image1.jpg ಅಂದರೆ ನೀವು ಈ ಫೈಲ್ HTML ಫೈಲ್ನ ಎಲ್ಲಿ ಕ್ರಿಯೇಟ್ ಮಾಡಿರ್ತೀರಿ ಅಲ್ಲಿ ಇಮೇಜಿಂದು ಅಲ್ಲಿ ಅದರ ಜೊತೆನೇ ಅದೇ ಫೋಲ್ಡರಲ್ಲಿ ಇರಬೇಕು. ಅದರದ್ದು ಈ ಥರ ಲಿಂಕ್ ಆಗಬೇಕು. image.jpg ಫೈಲ್ ಅಂತ ಹೇಳ್ಬೇಕು. ಆಲ್ಟ್ ಸ್ಯಾಂಪಲ್ ಇಮೇಜ್. ಇದು ಆಲ್ಟ್ ಸ್ಯಾಂಪಲ್ ಇಮೇಜ್ ಹೆಂಗೆ ವರ್ಕ್ ಆಗುತ್ತೆ ಅಂತಂದರೆ, ಇಫ್ ಇಲ್ಲಿ ಇಮೇಜ್ ಏನಾದರೂ ನಿಮ್ಮದು ಇಮೇಜ್ ಫೈಲ್ ಇರಲಿಲ್ಲ ಅಂತಂದರೆ ಅವಾಗ ಸ್ಯಾಂಪಲ್ ಇಮೇಜ್ ಅಂತ ಡಿಸ್ಪ್ಲೇ ಆಗುತ್ತೆ. ಅಕಸ್ಮಾತ್ ಇಮೇಜ್ ನಿಜವಾಗ್ಲೂ ಇತ್ತು ಅಂತಂದರೆ ಆ ಇಮೇಜ್ ಡಿಸ್ಪ್ಲೇ ಆಗುತ್ತೆ. ನೆಕ್ಸ್ಟ್ ಲಿಂಕ್ ಹಾಕಕ್ಕೆ. ಲಿಂಕ್ ಯಾವುದಾದ್ರೂ ಆಗಬೇಕಂದ್ರೆ ಈ ಥರ HREF ಅಂತ ಬರೀಬೇಕು. HREF ಲಿಂಕ್ ಹಾಕಕ್ಕೆ ಹೆಲ್ಪ್ ಆಗುತ್ತೆ. ದಿಸ್ ಈಸ್ ಅ ಲಿಂಕ್. ಅಲ್ಲಿ ಕಾಣೋದು ಏನು ಕಾಣ್ಬೇಕಂದ್ರೆ ದಿಸ್ ಇಸ್ ಅ ಲಿಂಕ್ ಅಂತ ಕಾಣ್ಬೇಕಂತ ಇಲ್ಲಿ ಬರೆಯೋದು ನಾವು. ಇದಿಷ್ಟು. ಇವಾಗ CSS ಫಸ್ಟ್ H2 ಅಲ್ಲ, H2 ಬರೀಬೇಕು. ಫಸ್ಟ್ ಫಾಂಟ್ ಫ್ಯಾಮಿಲಿ ಏರಿಯಾ ಸ್ಯಾಮ್ಸಂಗ್ ಅಂದರೆ ಆಯ್ತಾ, ಚೇಂಜ್ ಆಯ್ತಾ. ನೆಕ್ಸ್ಟ್ ಫಾಂಟ್ ಸೈಜು ಚೇಂಜ್ ಆಯಿತು. ನೆಕ್ಸ್ಟ್ ಕಲರು ಚೇಂಜ್ ಆಯಿತು. ನೆಕ್ಸ್ಟ್ ಟೆಕ್ಸ್ಟ್ ಟ್ರಾನ್ಸ್ಫಾರ್ಮ್ ಅಪ್ಪರ್ ಕೇಸ್ ಅಂದರೆ ಈಗ ಅಲ್ಲೆಲ್ಲ ಸ್ಮಾಲು ಲೆಟ್ರ್, ಬಿಗ್ ಲೆಟ್ರ್ ಎಲ್ಲ ಮಿಕ್ಸ್ ಇದಾವೆ. ಅಪ್ಪರ್ ಕೇಸಿಗೆ ಟ್ರಾನ್ಸ್ಫಾರ್ಮ್ ಮಾಡಿ ಅಪ್ಪರ್ ಕೇಸ್. ನೆಕ್ಸ್ಟ್ ಟೆಕ್ಸ್ಟ್ ಅಲೈನ್ ಸೆಂಟರ್. ಇವಾಗ ಲೆಫ್ಟಿಗಿದೆ. ಟೆಕ್ಸ್ಟ್ ಅಲೈನ್ ಸೆಂಟರ್ ಕೊಟ್ಟರೆ ಸೆಂಟರ್. H2 ಮುಗೀತು. ನೆಕ್ಸ್ಟ್ H3 ಕಲರ್ ಬ್ರೌನ್ ಆಯಿತು. ನೆಕ್ಸ್ಟ್ ಫಾಂಟ್ ಫ್ಯಾಮಿಲಿ. ಇವು ಫಾಂಟ್ ಯಾವ ಥರ ಕಾಣ್ಬೇಕು ಅನ್ನೋದಕ್ಕೆ ಒಂದಿಷ್ಟು ಬಿಲ್ಡಿಂಗ್ ಇದಾವೆ, ಅದನ್ನೇ ಯೂಸ್ ಮಾಡಿ. ಜಿಯಾರ್ಗಿಯಾ ಚೇಂಜ್ ಆಯಿತು. ಈ ಥರ ವರ್ಕ್ ಆಗುತ್ತೆ ಈ ಫಾಂಟ್. ನೆಕ್ಸ್ಟ್ ಫಾಂಟ್ ಸೈಜ್, ಫಾಂಟ್ ಸ್ಟೈಲ್ ಇಟ್ಯಾಲಿಕ್. H2 ಆಯಿತು ಮತ್ತು H3 ಆಯಿತು. ನೆಕ್ಸ್ಟ್ ಏನೈತಿ HR ಐತಿ. HR ಇದು ಬಾರ್ಡರ್, ಮಾರ್ಜಿನು ಅಕಸ್ಮಾತ್ ನೀವು ಎರಡೆರಡು ಸಲ ಯಾಕೆ ಕೊಟ್ಟಿದ್ದಾರೆ ಅಂತಂದರೆ 20 ಪಿಕ್ಸೆಲ್ಸ್ ಅಂತ ಕೊಟ್ಟರೆ ದೊಡ್ಡದಾಗಿರುತ್ತೆ. ಅಕಸ್ಮಾತ್ ಸ್ವಲ್ಪ ಫುಲ್ ಅಷ್ಟು ದೊಡ್ಡದು ಆಗಿ ಹಾರಿಜಾಂಟಲ್ ಲೈನ್ ಬೇಡ ಅಂತಂದರೆ ಇಲ್ಲಿ 100 ಪಿಕ್ಸೆಲ್ಸ್ ಅಂತ ಯೂಸ್ ಮಾಡಿ. ಈ ಥರ HR ಮುಗಿತಿಲ್ಲ. ನೆಕ್ಸ್ಟ್ div ಇದೆ. ನೆಕ್ಸ್ಟ್ ನೋಡಿ div ಬ್ಯಾಕ್ಗ್ರೌಂಡ್ ಕಲರ್ ಚೇಂಜ್ ಆಯಿತು. ಪ್ಯಾಡಿಂಗ್, ಇದಕ್ಕೆ ಪ್ಯಾಡಿಂಗ್ ಅಂತ ಯೂಸ್ ಮಾಡಿದರೆ ಇದ್ರ ಸುತ್ತ ಈ ಥರ ಕ್ಲೀನಾಗಿ ಸ್ಪೇಸ್ ಬಿಡುತ್ತೆ. ಬಾರ್ಡರ್ ರೇಡಿಯಸ್, ಮಾರ್ಜಿನ್ 2 ಸಾರಿ ಯೂಸ್ ಮಾಡಿದ್ದಾರೆ. ಏನಕ್ಕೆ
20 ಪಿಕ್ಸೆಲ್ಸ್ ಒಂದೇ ಸಲ ಯೂಸ್ ಮಾಡಿದ್ರೆ ಆ ಕಡೆ ಈ ಕಡೆ ಎರಡು ಕಡೆ ಹೋಯ್ತು. 2 ಸಲ ಯೂಸ್ ಮಾಡಿದ್ರೆ ಕರೆಕ್ಟ್ ಆಗಿರುತ್ತೆ. ಇಲ್ಲಿಗೆ ಡ್ಯೂ ಮುಗೀತು. ನೆಕ್ಸ್ಟ್ ಪಿದು ಪ್ಯಾರಾಗ್ರಾಫಿಂದು ಫಾಂಟ್ ಫ್ಯಾಮಿಲಿ ಕ್ಯಾಲಿಗ್ರಫಿ, ಇದನ್ನು ಫಾಂಟ್ ಸ್ಟೈಲ್, ಫಾಂಟ್ ಸೈಜ್. ನೆಕ್ಸ್ಟ್ ಕಲರ್ ಟೊಮ್ಯಾಟೊ, ಕಲರು ಚೇಂಜ್ ಆಯ್ತು. ಇವಾಗ ಪಿ ಅಂತ ಬರೆದ್ರೆ ಪಿ ಒಳಗಡೆನೆ ಸ್ಪ್ಯಾನ್ ಬರ್ದಿದ್ವಿ, ಅದಕ್ಕೆ ಫುಲ್ ಇದಿಷ್ಟಕ್ಕೂ ಚೇಂಜ್ ಆಯ್ತು. ಸ್ಪ್ಯಾನಿಗೆ ಎಷ್ಟೇ ಬೇರೆ ಕಲರ್ ಕೊಡ್ಬೇಕಂದ್ರೆ ಮತ್ತೆ ಸ್ಪ್ಯಾನಿಂದು ಸಪ್ರೇಟ್ CSS ಬರೀಬೇಕು. ಫಾಂಟ್ ಸೈಜ್, ಫಾಂಟ್ ವೆಯ್ಟ್ ಬೋಲ್ಡ್, ಕಲರ್ ಬ್ಲೂ. ನಿಮ್ಗೆ ಯಾವ ಕಲರ್ ಆದ್ರೂ ಕೊಡ್ಬೋದು, ಅಲ್ಲಿ ಇದೇ CSSನೇ ಬಾಯ್ ಹೊಡಿಬೇಕಂತೇನಿಲ್ಲ. ಔಟ್ಪುಟ್ ನೆನ್ಪಿಟ್ಕೊಂಡ್ರೆ ಔಟ್ಪುಟ್ ಕರೆಕ್ಟ್ ಆಗಿ ನೆನ್ಪಿಟ್ಕೊಳ್ಳಿ. ಇವಾಗ ಔಟ್ಪುಟ್ ಮೇಲೆ ಏನ್ ಕಾಣ್ತಿದೆ, H2 ಕಾಣ್ತಿದೆ. H2ಗ ಫಸ್ಟ್ ಇನ್ಪುಟ್ HTML ಅಲ್ಲಿ ಏನ್ ಬರೀಬಹುದು, H2 ಟ್ಯಾಗ್ ಯೂಸ್ ಮಾಡಿ ಬರೀಬಹುದು. ಈಗ ಅದಕ್ಕೆ CSS ಕೊಡ್ಬೇಕಂದ್ರೆ ಫಾಂಟ್ ಸ್ಟೈಲ್, ಸೈಜು, ಮತ್ತೆ ಅಲೈನ್ ಸೆಂಟರ್, ಈ ತರ ನಾರ್ಮಲ್ ಆಗಿನೂ ಬರೀಬಹುದು. ಇಮೇಜಿಗೆ ಮ್ಯಾಕ್ಸಿಮಮ್ ವಿಡ್ತ್ 20% ಅಲ್ಲೂ ಕೊಡ್ಬೋದು, ಮತ್ತೆ ಪಿಕ್ಸೆಲ್ಸ್ ಅಂತಾನು ಕೊಡ್ತಾರೆ ಒಬ್ಬೊಬ್ರು, ಆ ತರನು ಕೊಡ್ಬೋದು. ಹೈಟ್, ಈಗ ಮಾರ್ಜಿನ್ ವಿಡ್ತ್ ಅಂತ ಕೊಟ್ಟಿದ್ದೀನಲ್ಲ, ಹೈಟ್ ಅದಾಗೆ ಆಟೋ ಆಗಿ ಸೆಟ್ ಆಗ್ಬಿಡುತ್ತೆ. ಮಾರ್ಜಿನ್ ಲೆಫ್ಟ್ ಇಂದ ಸ್ಪೇಸ್ ಬಿಡ್ತಾ. ನೆಕ್ಸ್ಟ್ ಬಾರ್ಡರ್ ಸಾಲಿಡ್, ಸ್ವಲ್ಪ ನೀಟಾಗಿ ಕಾಣಕ್ಕೆ ಬಾರ್ಡರ್ ರೇಡಿಯಸ್. ಡಿಸ್ಪ್ಲೇ ಬ್ಲಾಕ್ ಅಂತ ಕೊಟ್ಟಾಗ ಇದಾದ್ಮೇಲೆ ಇದು ಡಿಸ್ಪ್ಲೇ ಆಗುತ್ತೆ. ಬ್ಲಾಕ್ ಅಂತ ಕೊಟ್ಟಿಲ್ಲ ಅಂತಂದ್ರೆ ಎಲ್ಲ ಒಂದೇ ಲೈನಿಗೆ ಇತ್ತು, ನೀಟಾಗಿ ಕಾಣಲ್ಲ. ಅದಕ್ಕೆ ಮ್ಯಾಚ್ ಮುಗಿತಾ ಇಲ್ಲಿಗೆ. ನೆಕ್ಸ್ಟ್ ಟೈಮಿಂದು, ಪ್ರತಿಯೊಂದಕ್ಕೂ CSS ಬರೆದು ತೋರಿಸ್ಬೇಕಾಗಿದೆ ಈ ಪ್ರೋಗ್ರಾಮ್ ಅಲ್ಲಿ. ಕಲರ್, ಫಾಂಟ್ ವೆಯ್ಟ್, ಫಾಂಟ್ ಸೈಜ್, ಇದು ಇಷ್ಟ ಟೈಮಿಂದು. ನೆಕ್ಸ್ಟ್ ಎ ಅಂತಂದ್ರೇನು, ಲಿಂಕ್ ಇಂದು. ಇನ್ನೇನು ಈ ಲಿಂಕಿಗೆ CSS ಬರೀತಿರೋದು. ಕಲರ್ ಆರೆಂಜ್ ಕಾಣಿಸ್ತಿದೆಯಾ, ಕಲರ್ ಆರೆಂಜ್. ಫಾಂಟ್ ಸ್ಟೈಲ್ ಇಟಾಲಿಕ್. ಓವರ್, ಈ ತರ ಓವರ್ ಅಂತ ಎದಕ್ಕೆ ಯೂಸ್ ಮಾಡ್ತೀವಿ ಅಂದ್ರೆ, ಈಗ ಅದ್ರ ಮೇಲೆ ಹೋದಾಗ ಏನಾದ್ರು ಕಲರ್ ಚೇಂಜ್ ಆಗ್ತಿದೆ ಅಕಸ್ಮಾತ್ ಓವರ್ ಅಂತ ಯೂಸ್ ಮಾಡಿದಾಗ ಈ ತರ ನೋಡಿದ್ರೆ ಕಲರ್ ಚೇಂಜ್ ಆಗುತ್ತೆ. ಅದಕ್ಕೆ ಯಾವುದಕ್ಕೆ ಕಲರ್ ಚೇಂಜ್ ಆಗ್ಬೇಕು ಅದು ಕೊಲೊನ್ ಓವರ್ ಅಂತ ಬರೀತೀವಿ. ಟೆಕ್ಸ್ಟ್ ಡೆಕೋರೇಷನ್ ಅಂದ್ರೆ ಅಂಡರ್ಲೈನ್ ಆಗಿರ್ಲಿ ಅಂತ, ಅಂಡರ್ಲೈನ್ ಅಲ್ಲೇ ಇರ್ಬೇಕು ಓವರ್ ಆದಾಗೂ. ಇದಿಷ್ಟು. ಪ್ಯಾಡಿಂಗ್, ಅಕಸ್ಮಾತ್ ಇಲ್ಲಿ ಪ್ಯಾಡಿಂಗ್ ಅಂತ ಏನಾದ್ರು ಯೂಸ್ ಮಾಡಿದ್ರೆ ಇಮೇಜ್ ಅಲ್ಲಿ ಈ ತರ ಆಗುತ್ತೆ. ಇದಿಷ್ಟು. ಫಸ್ಟ್ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು ಔಟ್ಪುಟ್ ಗೊತ್ತಿದ್ರೆ ಇದು HTML ಬರೀತೀವಿ. HTML ಬರೆದ್ರೆ ಒಂದೊಂದು ಟ್ಯಾಗಿಗೂ CSS ಬರ್ಕೊಂತ ಹೋಗ್ಬೇಕು. ಏನ್ ಗೊತ್ತಿರತ್ತೆ ನಿಮ್ಗೆ. ಇವಾಗ H2 ಅಂದ್ರೆ ಅದೊಂದು ಫಾಂಟ್, ಅದಕ್ಕೆ ಏನ್ ಬೇಕು, ಸ್ಟೈಲ್ ಬೇಕು, ಸೈಜ್ ಬೇಕು, ಮತ್ತೆ ಅದು ಎಲ್ಲಿ ಅಲೈನ್ ಮಾಡ್ಬೇಕಂತಾನು ಬರಿಬಹುದು. ಈಗ H3 ಇದು ಇವರು ಲೆಫ್ಟ್ ಅಲ್ಲೇ ಕೊಡ್ಬೇಕಂತ ಹೇಳಿದ್ರೆ ಲೆಫ್ಟ್ ಅಲ್ಲೇ ಬಿಡ್ಬೇಕು ಅಷ್ಟೇ. ಅದಕ್ಕೆ ಸೈಜ್, ಫಾಂಟ್ ಫ್ಯಾಮಿಲಿ ಅಂತ ಯೂಸ್ ಮಾಡಿದ್ರೆ ಈ ತರ ಡಿಫ್ರೆಂಟ್ ಸ್ಟೈಲ್ಸ್ ಬರ್ತಾವ. ನೆಕ್ಸ್ಟ್ ಹಾರಿಜಾಂಟಲ್ ಲೈನ್, HR ಅಂತ ಅವರೇ ಕೊಟ್ಟಿದ್ದಾರೆ. HR ಅದಷ್ಟೇ ಬಿಟ್ರು ನಡೆಯುತ್ತೆ, ಮತ್ತೆ ಅದಕ್ಕೆ CSS ಬರಿಬೇಕು ಅಂತ ಬರೆದ್ರೆ ಚೆನ್ನಾಗಿ. ಮತ್ತೆ ಡಿವಿಗೆ ಏನ್ ಬೇಕು, ಪ್ಯಾಡಿಂಗ್ ಬೇಕು, ಬಾರ್ಡರ್ ಬೇಕು, ಬ್ಯಾಕ್ ಗ್ರೌಂಡ್ ಕಲರ್ ಬೇಕು, ರೇಡಿಯಸ್ ಬೇಕು, ಬಾರ್ಡರ್ ರೇಡಿಯಸ್, ಈ ತರ. ಈಗ ಅದ್ರೊಳಗಿರೋ ಪ್ಯಾರಾಗ್ರಾಫ್, ಫಸ್ಟ್ ಡಿವಿಂದು ಅಷ್ಟೇ ಪ್ಯಾರಾಗ್ರಾಫಿಗೆ ಕಲರ್, ಫಾಂಟ್ ಸೈಜ್, ಫಾಂಟ್ ಸ್ಟೈಲ್, ಈ ತರ ನಾರ್ಮಲ್ ಆಗಿ ಏನ್ ಕೊಡ್ಬೋದು ಅದೆಲ್ಲ ಕೊಡ್ಬೋದು. ಸ್ಪ್ಯಾನಿಂಗು ಅಷ್ಟೇ, ಕಂಟೆಂಟಿಗೆಲ್ಲ ಅಷ್ಟೇ, ಫಾಂಟ್ ಸ್ಟೈಲ್, ಫಾಂಟ್ ಸೈಜ್ ಅಷ್ಟೇ. ಈ ತರ ಏನಾದ್ರು ಪ್ಯಾಡಿಂಗ್ ಕೊಟ್ರೆ ಈ ತರ ನೀಟಾಗಿರುತ್ತೆ. ಪ್ಯಾಡಿಂಗ್ ಕೊಟ್ಟಿಲ್ಲ ಅಂದ್ರೆ ಎಲ್ಲ ಬಾಕ್ಸ್ ಮೇಲೆ ಹೊರಗೆಲ್ಲ ಅರ್ಧಂಬರ್ಧ ಆಗ್ಬಿಡುತ್ತೆ. ನೆಕ್ಸ್ಟ್ ಡೇಟ್ ಇಂದಂದ್ರು ಇದನ್ನು ಒಂದು ಕಂಟೆಂಟ್ ತರಾನೇ ಡಿಸ್ಪ್ಲೇ ಆಗುತ್ತಲ್ಲ ಲೆಟರ್ಸ್ ಅಲ್ಲಿ, ಅದಕ್ಕೂ ಕೂಡ ಫಾಂಟ್ ಸೈಜ್, ಫಾಂಟ್ ಕಲರ್, ಇದರಲ್ಲಿ
ಬರೀ ಅವರು ಟ್ಯಾಗ್ಸ್ ಬೇಸಿಕ್ ಟ್ಯಾಗ್ಸ್ ತರ ಇವನ್ನಷ್ಟೇ ಕೇಳಿರೋದಕ್ಕೆ ಈ ತರ ಒಂದೊಂದು 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 ಲೈನಿಗೂ ಕಲರ್ಸ್ ಅದೆಲ್ಲ ಕೊಡ್ತಾ ಇದ್ದೀವಿ. ಇಮ್ಯಾಜ್ ಅಂತಂದ್ರೇನೆ ವಿಡ್ತ್, ಹೈಟ್, ಬಾರ್ಡರ್ ಬಾರ್ಡರ್ ಸಾಲಿಡ್ ಬೇಕಿದ್ರೆ ಕೊಡ್ಬೋದು, ಇಲ್ಲ ಅಂತಂದ್ರೆ ಇಲ್ಲ. ನೀಟಾಗಿ ಕಾಣ್ಬೇಕಂದ್ರೆ ಕೊಟ್ರೆ ಒಳ್ಳೇದು. ಆಮೇಲೆ ಬಾರ್ಡರ್ ರೇಡಿಯಸ್, ಮಾರ್ಜಿನ್. ಲಿಂಕ್ ಅಂತಂದ್ರೆ ಲಿಂಕ್ ಅದು ಓವರ್ ಆಗಕ್ಕೆ ಎ ಡಾಟ್ ಓ ಈಕ್ವಲ್ ಓವರ್ ಅಂತ ಬರೀಬೇಕಾಗತ್ತೆ. ಅದಕ್ಕೂ ಇಟಾಲಿಕ್ ಫಾಂಟ್. ಇದರಲ್ಲಿ ಮೇನ್ ಕಾಮನ್ ಎಲ್ಲದರಲ್ಲಿ ಇರೋದು ಫಾಂಟ್ ಸೈಜ್, ಫಾಂಟ್ ಸ್ಟೈಲ್, ಫಾಂಟ್ ವೆಯ್ಟ್, ಈ ತರ. ಇದಕ್ಕೆ ಫಾಂಟ್ ವೆಯ್ಟ್ ಬೋಲ್ಡ್ ಅಂತ ಕೊಟ್ಟಿರೋದಕ್ಕೆ ಇದು ಸ್ವಲ್ಪ ಬೋಲ್ಡ್ ಆಗಿ ಕಾಣ್ಬೇಕು, ಇಲ್ಲಾಂದ್ರೆ ಕಾಣ್ತಿರ್ಲಿಲ್ಲ. ಇದಕ್ಕೂ ಬೋಲ್ಡ್ ಅಂತ ಕೊಟ್ಟಿದ್ದೀವಿ. ಇದಿಷ್ಟು ವೆಬ್ ಲ್ಯಾಬ್ 9th ಪ್ರೋಗ್ರಾಮ್. ಸಾರಿ ನಾಟ್ 9th, 3rd ಪ್ರೋಗ್ರಾಮ್, 5th ಸೆಮ್. ಇದರಲ್ಲಿ HTML ಲ್ಯಾಂಗ್ ಇಸ್ ಈಕ್ವಲ್ ಟು EN ಅಂತ ಬರೆಯೋದು, ಲ್ಯಾಂಗ್ವೇಜ್ ಇಂಗ್ಲಿಷ್ ಅಂತ ಅನ್ನೋದಕ್ಕೆ ಇಲ್ಲಿ EN ಅಂತ ಯೂಸ್ ಮಾಡಿರ್ತೀವಿ. ಇಷ್ಟೇ 3rd ಪ್ರೋಗ್ರಾಮ್.